ನಮಸ್ಕಾರ. ಯು ಚಾನಲ್ ಪ್ರಸ್ತುತಪಡಿಸುವ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಹಾಗೂ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಹರಿದಿನಗಳಲ್ಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ರಂಗೋಲಿಯನ್ನು ಶುಭ ಸಂಕೇತವಾಗಿ ಬಳಸುತ್ತಾರೆ. ಮುಂಜಾನೆ ಎದ್ದು ಹೆಂಗೆಳೆಯರು ಮನೆಯ ಮುಂದೆ ರಂಗೋಲಿಯನ್ನು ಇಡುವ ಸಂಪ್ರದಾಯ ಇವಾಗಲೂ ನಾವು ಕೆಲವು ಕಡೆಯಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ರಂಗೋಲಿಯನ್ನು ಯಾಕೆ ಹಾಕ್ತಾರೆ, ಇದರ ಮಹತ್ವ ಏನು? ರಂಗೋಲಿಯನ್ನು ಅಂದರೆ ಶುಭ ಸಂಕೇತವಾಗಿ ಅಥವಾ ಲಕ್ಷ್ಮಿ ಅದೃಷ್ಟ ದೇವತೆ ಲಕ್ಷ್ಮಿಯ ಬರುವಿಕೆಗಾಗಿ ರಂಗೋಲಿಯನ್ನು ಮನೆಯ ಮುಂದೆ ಹಾಕ್ತಾರೆ. ಹಾಗೆ ಹವ್ಯಾಸವಾಗಿಟ್ಕೊಂಡು ರಂಗೋಲಿಯನ್ನು ದಿನಾಲು ತಮ್ಮ ಮುಂದೆ ಹಾಕುವಂತಹ ನಿವೇದಿತಾ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತಿಸೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹೆಸರು ಇವಾಗಲೇ ನಾನು ಹೇಳಿ ಆಗಿದೆ. ಹಾಗೆ ನಿಮ್ಮ ಊರು, ನೀವು ಯಾತಕ್ಕಾಗಿ ಅಂದರೆ ಇಲ್ಲಿ ಬಂದಿದ್ದೀರಾ ಅಥವಾ ನೀವು ಏನು ಮಾಡ್ಕೊಂಡಿದ್ದೀರಾ? ನಮ್ಮದು ಊರು ಗಂಗಾವತಿ ಅಂತ ಹೇಳಿ, ಕೊಪ್ಪಳ ಡಿಸ್ಟಿಕ್ಕು, ಕಾರಟಗಿ ತಾಲೂಕು, ಎರಡೋಣ ಅಂತ ಹಳ್ಳಿ ನಮ್ಮದು. ನಮ್ಮ ಮನೆಯವರು ಒಂದು 10 ವರ್ಷದಿಂದ ಉಡುಪಿ ಕೃಷ್ಣ ಮಠದಲ್ಲಿ ಫ್ರೂಟ್ಸ್ ಬಿಸ್ನೆಸ್ ಮಾಡ್ತಿದ್ದಾರೆ, ಹಣ್ಣಿನ ವ್ಯಾಪಾರ ಮಾಡ್ತಿದ್ದಾರೆ. ಹಾಗೆ ಅವರೊಟ್ಟಿಗೆ ಮದುವೆ ಆಗಿ ಇಲ್ಲಿ ವಾಸವಾಗಿದ್ದೇವೆ ನಾವು. ಓಕೆ. ಅಂದರೆ ನೀವು ದಿನಾಲು ಮನೆ ಮುಂದೆ ರಂಗೋಲಿಯನ್ನು ಹಾಕ್ತಾ ಇದ್ದೀರಾ. ಇದು ಅಂದರೆ ಯಾವ ರೀತಿಯ ರಂಗೋಲಿಗಳನ್ನು ನೀವು ಬಳಸ್ತೀರಾ? ನಾನು ಎಲ್ಲ ಥರ ಅಂದರೆ ಚುಕ್ಕಿ ರಂಗೋಲಿ ಹಾಕ್ತೇನೆ, ಹಾಗೆ ಎಳೆಯಾಗಿ 2 ಥರ ಹಾಗೆ ಹಾಕ್ತೇನೆ. ನಾರ್ಮಲ್ ಆಗಿ ರಂಗೋಲಿ ಬಿಡಿಸ್ತೇನೆ, ಗಂಟು ರಂಗೋಲಿ ಹೇಳಿ ಬರ್ತದೆ, ಮೊಗ್ಗು ಥರ ಆ ಥರ ಬಿಡಿಸ್ತೇನೆ. 2-3 ಥರ ಗೊತ್ತು. ಹೌದು. ಅಂದರೆ ರಂಗೋಲಿಗಳನ್ನು ಶುಭ ಸೂಚಕವಾಗಿ ನಾವು ಎಲ್ಲ ಬಳಸ್ತಾ ಇದ್ದೇವೆ. ಅದರಲ್ಲಿ ಹಲವಾರು ವಿಧಗಳಿದೆ. ಈಗಾಗಲೇ ನೀವು ಹೇಳಿದಾಗೆ ಎಳೆ ರಂಗೋಲಿ ಆಗಿರ್ಬೋದು, ಅಥವಾ ಹೂವಿನಿಂದ ಹಾಕುವಂಥದ್ದು, ಅಂದರೆ ಎಸಳುಗಳು, ಹೂವಿನ ಎಸಳುಗಳಿಂದ ಹಾಕಿರ್ಬೋದು, ಅಥವಾ ಧಾನ್ಯಗಳಿಂದಲೂ ಹಾಕ್ತಾರೆ, ಅಥವಾ ನೀರಿನ ಮೇಲೆ ರಂಗೋಲಿಗಳನ್ನು ಹಾಕ್ತಾರೆ, ಅಥವಾ ಬಣ್ಣಗಳನ್ನು ತುಂಬಿಸಿ ರಂಗೋಲಿಯನ್ನು ಹಾಕ್ತಾರೆ. ಸೊ ಈ ರೀತಿಯಾಗಿ ಹಲವಾರು ರೀತಿಯ ರಂಗೋಲಿಗಳು ಇದ್ದಾವೆ. ಅದರಲ್ಲೂ ನೀವು ಕೆಲವೊಂದು ಹೇಳಿದ್ರಿ, ನಾನು ಈ ರೀತಿಯ ರಂಗೋಲಿಯನ್ನು ಹಾಕ್ತೇನೆ ಅಂತ ಹೇಳಿ. ಸೊ ನೀವು ನಿಮ್ಮ ಊರಲ್ಲಿ ಅಂದರೆ ಗಂಗಾವತಿ ಅಂತ ಹೇಳಿದ್ರಿ, ಅಲ್ಲೂ ದಿನಾಲು ಈ ರೀತಿಯ ರಂಗೋಲಿಯನ್ನು ಜನರು ಹಾಕ್ತಾರಾ ಅಂತ? ಹೌದು, ನಾವು ಈಗಲೂ ಸಹ ಅಲ್ಲಿ ಡೈಲಿ ಮನೆ ಮುಂದೆ ರಂಗೋಲಿ ಬಿಡ್ತೇವೆ. ಬೆಳಗ್ಗೆ ಬೇಗ ಎದ್ದ ತಕ್ಷಣ ಅಂಗಳ ಎಲ್ಲ ಗುಡಿಸಿ ಸಗಣಿ ಎಲ್ಲ ಹಾಕ್ತೇವೆ. ನಮ್ಮಲ್ಲಿ ಅದು ಅಭ್ಯಾಸ, ಎಲ್ಲರ ಮನೆ ಮುಂದೆನೆ ಸಗಣಿ ಹಾಕಿ ಮತ್ತೆ ರಂಗೋಲಿ ಬಿಡಿಸ್ತೇವೆ. ಇದು ನಾನು ಚಿಕ್ಕದ್ರಿಂದನೂ ಅಭ್ಯಾಸ. ಅಂದ್ರೆ ಮನೆ ಮುಂದೆ ಅಮ್ಮ ಸಹ ರಂಗೋಲಿ ಬಿಡ್ತಿದ್ರು, ಅಮ್ಮನನ್ನು ನೋಡಿ ಸ್ವಲ್ಪ ಕಲಿತಿದ್ದೆ. ಮತ್ತೆ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ನಾಳೆ ಹಂಗೆ ಇರ್ತಿರ್ತಲ್ಲ, ಆಗ ನಾವು ಹಿಂದಿನ ದಿನ ರಂಗೋಲಿ ಎಲ್ಲ ಬಿಡಿಸ್ತಿದ್ದದ್ದು. ಅಂದ್ರೆ ಈಗ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಕೂತ್ಕೊಂಡು ನಮ್ಗೆ ಬರುವಂತ ಚುಕ್ಕಿ ರಂಗೋಲಿ ಬುಕ್ಕಲ್ಲೆಲ್ಲ ಇಳಿಸುದು, ಆ ತರ ಒಂದು ನನ್ನ 4-5 ಜನ ಫ್ರೆಂಡ್ಸ್ ನಮ್ಗೆ ಹವ್ಯಾಸ ಇತ್ತದು, ಹಾಗೆ ನಾವು ಬಿಡಿಸ್ತಿದ್ದದ್ದು. ಅಂದರೆ ಈಗ ನಮ್ಮ ಕಡೆಯಲ್ಲಿ ಅಂದರೆ ಉಡುಪಿ ಕಡೆಯಲ್ಲಿ ಎಲ್ಲರ ಮನೆ ಮುಂದೆ ರಂಗೋಲಿಯನ್ನು ನೋಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಆ ರೀತಿಯ ಹವ್ಯಾಸಗಳನ್ನು ಅಥವಾ ಆ ಒಂದು ಇದನ್ನು ಬೆಳೆಸ್ಕೊಂಡು ಬಂದಿಲ್ಲ. ನಿಮ್ಮೂರ ಕಡೆಯಲ್ಲಿ ಅಥವಾ ಮಲೆನಾಡು ಕಡೆಯಲ್ಲಿ ಅಥವಾ ಬೆಂಗಳೂರು ಕಡೆಯಲ್ಲೆಲ್ಲ ಹಾಕ್ತಾರೆ ಎಲ್ಲ. ನೀವು ಇವಾಗಲೇ ಹೇಳಿದ್ರಿ, ಶಾಲೆಯಲ್ಲಿರುವಾಗ ಸಣ್ಣದಿರುವಾಗ ಯಾವುದೇ ಒಂದು ಫಂಕ್ಷನ್ ಇದ್ದಾಗ ರಂಗೋಲಿಯನ್ನು ಹಾಕ್ತಿದ್ದೇವೆ ಅಂತೇಳಿ. ಹಾಗೆ ರಂಗೋಲಿಯನ್ನು ಹಾಕ್ತಾ ಇದ್ರಿ, ಅದೇ ರೀತಿಯಾಗಿ ಈ ಬೇರೆ ಬೇರೆ ಅಂದರೆ ನವರಾತ್ರಿ ಸಮಯದಲ್ಲಿ ಆಗಿರ್ಬೋದು, ಗಣೇಶ ಹಬ್ಬದ ಸಮಯದಲ್ಲಿ ಆಗಿರ್ಬೋದು, ಈ ಕಾಂಪಿಟಿಷನ್ ಅಂತೇಳೆಲ್ಲ ಮಾಡ್ತಾ ಇದ್ರು, ಅದ್ರಲ್ಲೆಲ್ಲ ಭಾಗಿಯಾಗಿದ್ರ? ಇಲ್ಲ, ಅದ್ರಲ್ಲೆಲ್ಲೂ ಹೋಗ್ಲಿಲ್ಲ ನಾವು. ಹಾಗೆ ಸುಮ್ಮನೆ ಊರಲ್ಲಿ ಅಂದ್ರೆ ಒಂದು ಏರಿಯಾದಲ್ಲಿ ಒಂದು ಗಣಪತಿ ಈ ತರ ಇಟ್ರೆ ನಮ್ಗೆ ಬರೋ ರಂಗೋಲಿ ಮಾತ್ರ ಹೋಗಿ ಬಿಡಿಸ್ತಿದ್ದದ್ದು. ಅದಕ್ಕೆ ಕಾಂಪಿಟೇಷನ್ ಆ ತರ ಏನು ಇಡ್ತಿರ್ಲಿಲ್ಲ, ಯಾರಿಗೆ ಬರ್ತದೆ ಹಾಗೆ ಬಿಡಿಸಿ ಹೋಗ್ತಿದ್ದದ್ದು. ಹಳ್ಳಿಲಿ ಆ ತರ ಏನು ಕಾಂಪಿಟೇಷನ್ ಮಾಡ್ಲಿಲ್ಲ ನಾನು, ಮತ್ತೆ ಭಾಗವಹಿಸ್ಲೂ ಇಲ್ಲ ಎಲ್ಲೂ. ಅಂದ್ರೆ ಇಲ್ಲಿ ಈಗ ನಮ್ಮ ಊರ ಕಡೆಯಲ್ಲೂ ಈಗ ಗಣೇಶ ಹಬ್ಬದ ಸಮಯದಲ್ಲಿ ಆಗಿರ್ಬೋದು, ಶಾರದೆ ನವರಾತ್ರಿ ಸಮಯದಲ್ಲಿ ಈ ಹಲವಾರು ರೀತಿಯ ಕಾಂಪಿಟೇಷನ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಏನಾದರೂ ಭಾಗವಹಿಸ್ಲಿಕ್ಕೆ ನಿಮ್ಗೆ ಆಸಕ್ತಿ ಇದೆಯಾ ಅಥವಾ ಭಾಗವಹಿಸಿದ್ದೀರಾ? ಇಲ್ಲಿ ನಾನು ಎಲ್ಲೂ ಭಾಗವಹಿಸ್ಲಿಲ್ಲ, ಮತ್ತೆ ಆ ತರ ಸಿಕ್ಕರೆ ಆಪರ್ಚುನಿಟಿ ನಾನು ಭಾಗವಹಿಸ್ತೇನೆ. ಓಕೆ. ನಿಮ್ಮ ಈ ಒಂದು ಹುರುಪನ್ನು ಕಂಡು ನಮಗೂ ಖುಷಿ ಆಯ್ತು. ಅದು ಅಲ್ಲದೆ ನಿಮ್ಮ ಊರಲ್ಲಿ ಈಗ ಯುಗಾದಿ ಹಬ್ಬ ಬರ್ತಾ ಇದೆ. ಸೊ ನಿಮ್ಮೂರಲ್ಲಿ ಯಾವ ರೀತಿಯಾಗಿ ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ, ಅಥವಾ ಹಾಗೂ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಆಚರಿಸ್ತಾರೆ? ನನ್ನ ಮನೆಯಲ್ಲಿ ಅತ್ತೆ ಮನೆಯಲ್ಲ ಆಯ್ತು, ಅಮ್ಮನ ಮನೆಯಲ್ಲ ಆಯ್ತು, ಒಂದೇ ತರ ಆಚರಿಸ್ತೇವೆ ನಾವು. ಅದೇ ಬೆಳಗ್ಗೆ ಬೇಗ ಎದ್ದು ಅಂಗಳ ಎಲ್ಲ ಗುಡಿಸಿ ಮತ್ತೆ ಸಗಣಿ ಎಲ್ಲ ಹಾಕಿ ರಂಗೋಲಿ ಹಾಕ್ತೇವೆ. ಮತ್ತೆ
ಈಗ ಬೇವಿದು ಮರ ಇರ್ತದಲ್ಲ ಅದರದ್ದು ಮೊಗ್ಗು ಬರ್ತದೆ ಹೂ, ಅದನ್ನ ತಂದು ನಾವು ಸ್ನಾನ ಮಾಡೋ ನೀರ್ ಇರ್ತದ ಅದ್ರಲ್ಲಿ ಹಾಕ್ತೇವೆ, ಒಂದು 5 ನಿಮಿಷ ಹಾಕಿ ಬಿಟ್ಟು ಆ ನೀರನ್ನ ಸ್ನಾನ ಮಾಡ್ತೇವೆ. ಅಂದ್ರೆ ಅದು ನಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದೆ ಅಂತ ಒಂದು ನಂಬಿಕೆ. ಅಪ್ಪ ಅಮ್ಮ ಎಲ್ರು ಹಾಗೆ ಹಾಕ್ತಾರೆ, ಅತ್ತೆ ಮನೇಲಿ ಕೂಡ ಅದೇ ಸಂಪ್ರದಾಯ. ಹಾಕಿ ಸ್ನಾನ ಎಲ್ಲ ಮಾಡಿ ಮತ್ತೆ ಅದೇ ದೇವರ ಪೂಜೆ ಮಾಡುದು. ಮತ್ತೆ ನಮ್ಗೆ ಇದು ಪ್ರಕೃತಿಗೆ ಮತ್ತೆ ಫಸ್ಟ್ ಹಬ್ಬವೇ ನಮ್ಗೆ ಇದೆ. ನಾವು ಎಲ್ರು ಸಹ ಜನವರಿಲಿ ಫಸ್ಟ್ ಅಂತ ಹ್ಯಾಪಿ ನ್ಯೂ ಇಯರ್ ಅಂತ ಮಾಡ್ತೇವೆ. ಆದ್ರೆ ನಮ್ಮ ಹಳ್ಳಿಯಲ್ಲೆಲ್ಲ ಯುಗಾದಿಯೇ ಫಸ್ಟ್, ಚೈತ್ರ ಮಾಸದಲ್ಲಿ ಬರುವ ಮೊದಲನೇ ದಿನವನ್ನು ನಾವು ಯುಗಾದಿ ಅಂತ ಆಚರಿಸ್ತೇವೆ. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇವೆ ಎಲ್ರು ತರ ಹಾಗೆ. ಮತ್ತೆ ದೇವರಿಗೆ ಪೂಜೆ ಎಲ್ಲ ಸಲ್ಲಿಸಿ ಮತ್ತೆ ಬೇವು ಮಾಡ್ತೇವೆ ನಾವು. ಇದ್ರದ್ದು ಬೆಲ್ಲ ಮತ್ತೆ ಬೇವಿದ ಎಲೆದ ಮೊಗ್ಗು ಅದನ್ನ ತಂದು ಸೇರಿಸಿ ಅದ್ರದ್ದು ಬೇವು ಅಂತ ಮಾಡ್ತೇವೆ. ಅದನ್ನ ಪೂಜೆ ಮಾಡಿ ಮತ್ತೆ ಹೋಳಿಗೆ ಮಾಡ್ತೇವೆ, ಒಬ್ಬಟ್ಟು ಮಾಡಿ ದೇವರಿಗೆ ಎಡೆ ಎಲ್ಲ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬಂದು ಬೇವು ಸೇವಿಸ್ತೇವೆ. ಅಂದ್ರೆ ನೀವು ಆ ಸಂಪ್ರದಾಯವನ್ನು ಇಲ್ಲೂ ಅದನ್ನು ಪಾಲಿಸ್ಕೊಂಡು ಬಂದಿ? ಹಾ, ನಾನು ಅಲ್ಲಿ ಯಾವ್ದು ಅತ್ತೆ ಮನೇಲಿ ಹೇಗ್ ಮಾಡ್ತಾರೆ ಅದನ್ನೇ ನಾನು ಇಲ್ಲೂ ಸಹ ಪಾಲಿಸ್ತೇನೆ, ಯಾವುದು ಬಿಡುದಿಲ್ಲ. ಹೌದು. ಅಂದ್ರೆ ಈಗ ನೀವು ಹವ್ಯಾಸ ಅಂತ ಹೇಳಿದ್ರಿ, ರಂಗೋಲಿಯನ್ನು ಬಿಡುವಂತ ಹವ್ಯಾಸ ಅಂತ ಹೇಳಿ ಆವಾಗಲೇ ಹೇಳಿದ್ರಿ. ಹವ್ಯಾಸ ಅಂದ್ರೆ ನೀವು ನೋಡಿ ಕಲ್ತದ್ದ ಅಥವಾ ನಿಮ್ಗೆ ಅವ್ರು ಹಾಕುವಾಗ ಅಥವಾ ನಿಮ್ಮ ಅಮ್ಮ ಹಾಕುವಾಗ ಇಂಟ್ರೆಸ್ಟ್ ಬಂದು ನೀವು ಕಲ್ತದ್ದ ಅಥವಾ ನಿಮ್ಗೆ ಯಾರಾದ್ರೂ ಹೇಳಿಕೊಟ್ಟ ಗುರುಗಳೇನಾದ್ರೂ ಇದ್ದಾರಾ? ಗುರುಗಳಂತ ಏನಿಲ್ಲ, ನಂಗೆ ಗುರುಗಳ ಅಮ್ಮ ಮತ್ತೆ ಅತ್ತೆ. ಅಮ್ಮನ ಮನೇಲಿ ಇರುವಾಗ ಅಮ್ಮನನ್ನು ನೋಡಿ ಹಾಕ್ತಿದ್ದೆ, ಅತ್ತೆ ಮನೆಗೆ ಬಂದಾಗ ಅತ್ತೆ ಸಹ ಹಾಕ್ತಾರೆ. ನನ್ನ ಅತ್ತೆ ಮನೆ ಮುಂದೆಲ್ಲ ಅವ್ರು ನನಗಿಂತ ಒಳ್ಳೊಳ್ಳೆ ರಂಗೋಲಿ ಹಾಕ್ತಾರೆ. ಅವರದ್ ನೋಡಿ ನಂಗೆ ಇಂಟ್ರೆಸ್ಟ್, ನೋಡಿದ್ರೆ ಸಾಕು ಕಲಿತೇನೆ ನಾನು. ಅದನ್ನ ನೋಡಿ ಮುಂಚೆಯಿಂದ ಹಾಕ್ತಾ ಇದ್ನಲ್ಲ, ಆಗ ಅಭ್ಯಾಸ ಆಗಿ ಹಾಕ್ತಾ ಹೋಗ್ತೇನೆ. ಎಲ್ಲಾದ್ರೂ ಹೋಗುವಾಗ ಯಾವ್ದಾದ್ರು ಚಂದ ರಂಗೋಲಿ ಸಿಕ್ಕರೆ ತಲೆಯಲ್ಲಿ ಇಟ್ಕೊ ಬಂದು ಬಿಡಿಸ್ತೇನೆ. ಅದು ಒಂಥರ ಇಂಟ್ರೆಸ್ಟ್ ಇದೆ. ಅಂದ್ರೆ ಇವಾಗ ನಿಮ್ಗೆ ಹಲವಾರು ಪುಸ್ತಕಗಳು, ರಂಗೋಲಿ ಪುಸ್ತಕಗಳು ಕಲೀಲಿಕ್ಕೂ ಸಿಗತ್ತೆ. ಅದು ಅಲ್ಲದೆ ಈಗ ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಹೇಳ್ತಾರೆ, ಕೆಲವು ಇದ್ರಲ್ಲೆಲ್ಲ ಆರ್ಟ್ ಬಿಡ್ಸ್ ಹಾಕ್ತಾರೆ ಅಲ್ವಾ? ಹಾಗೆ ಹಾಕಿದಂತಹ ರಂಗೋಲಿಗಳು ಏನಾದ್ರು ನಿಮ್ಮ ಮನಸ್ಸಿಗೆ ಮುಟ್ಟುವಂತಹ ರಂಗೋಲಿಗಳು ಅಂದ್ರೆ ಈಗ ಪ್ರತಿಯೊಂದಕ್ಕೂ ಬೇರೆ ಬೇರೆ, ಈಗ ಧಾರ್ಮಿಕ ಕಾರ್ಯಗಳು ಬಂದಾಗ ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ರೀತಿಯ ರಂಗೋಲಿಗಳು ಅಂತೇಳಿ ಇರ್ತದೆ, ಅಥವಾ ವಾರಗಳಲ್ಲಿ ಸೋಮವಾರ ಒಂದು ರೀತಿ, ಮಂಗಳವಾರ ಒಂದು ರೀತಿಯದ್ದು, ಹಾಗೆ ಒಂದೊಂದು ರೀತಿಯಾದ ರಂಗೋಲಿ, ಈ ದೇವರಿಗೆ ಈ ರಂಗೋಲಿಗಳು ಅಂತೇಳಿ ಇರ್ತದೆ. ಅದೇನಾದ್ರೂ ನೀವು ಹಾಕ್ತೀರಾ? ನಿಮ್ಗೆ ಒಂದು ಅಂದ್ರೆ ದೇವರದ್ದು ರಂಗೋಲಿ ಯಾವತ್ತು ಬಿಡ್ಬಾರ್ದು ಹೇಳ್ತಾರೆ. ದೇವರದ್ದು ಚಿತ್ರ ಆಯ್ತು, ರಂಗೋಲಿ ಆಯ್ತು, ನೆಲದ ಮೇಲೆ ಬಿಡ್ಬಾರ್ದು. ಮತ್ತೆ ಬಿಟ್ಟು ಅದನ್ನೆಲ್ಲ ನಾವು ತಾಕಿದ್ರೆ ಅದು ತಪ್ಪಾಗ್ತದೆ. ಹಾಗಾಗಿ ನೆಲದ ಮೇಲೆ ದೇವರದ್ದು ರಂಗೋಲಿ ಬಿಡುದಿಲ್ಲ. ಅಂದ್ರೆ ದೇವರ ಕೋಣೆಗಳಲ್ಲಿ ಬಿಡಿಸ್ತಾರೆ. ಕೋಣೆಗಳಲ್ಲಿ ಅಂದ್ರೆ ಸ್ವಸ್ತಿಕ್ ಎಲ್ಲ ಬಿಡಿಸ್ತೇವೆ, ಸ್ವಸ್ತಿಕ್ ಮತ್ತೆ ಚೌಕದು, ಪುಷ್ಪ ಕಮಲ, ಆ ತರದೆಲ್ಲ ಬಿಡಿಸ್ತೇವೆ. ವಿಷ್ಣು ಪಾದ ಬಿಡಿಸ್ತಾರೆ, ಅದೆಲ್ಲ ಬಿಡಿಸ್ತೇವೆ. ದೀಪಾವಳಿ ಬಂದ್ರೆ ದೀಪದ ರಂಗೋಲಿ ಹಾಕ್ತೇವೆ. ಈಗ ನಾಗರ ಪಂಚಮಿ ಬಂದ್ರೆ ನಾಗರ ಹೆಡೆದು ಹಾಕ್ತೇವೆ. ಆದ್ರೆ ಅದನ್ನೆಲ್ಲ ತಾಕಿಸದೆ ಇರೋ ತರ ಹುಷಾರಲ್ಲಿ ನೋಡ್ಕೊಂಡು ಜಾಗ್ರತೆ ಮಾಡಿ ಹಾಕ್ತೇವೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಒಂದು ನಂಬಿಕೆ. ಅಂದ್ರೆ ರಂಗೋಲಿಯನ್ನು ನಾವು ಶುಭ ಸೂಚಕವಾಗಿ ಲಕ್ಷ್ಮಿಯ ಒಂದು ಬರುವಿಕೆಗೆ, ಅದು ಬೇಗ ಬೆಳಗಿನ ಜಾವನೆ ನಾವು ಸೂರ್ಯ ಹುಟ್ಟೋಕು ಮುಂಚೆ ರಂಗೋಲಿ ಹಾಕಿದ್ರೆ ಲಕ್ಷ್ಮಿ ಬರ್ತಾಳೆ ಮನೆ ಒಳಗಡೆ ಅಂತ ಹೇಳ್ತಾರೆ. ಹಾಗಾಗಿ ಆದ್ರಿಂದಾಗಿ ನೀವು ಹೇಳಿದ ಹಾಗೆ ಯಾವುದೇ ಒಂದು ರಂಗೋಲಿಯನ್ನು ಹಾಕಿದ್ರೆ ಅದನ್ನ ಮೆಟ್ಕೊಂಡು ಹೋಗ್ಬಾರ್ದು, ತಾಗಿಸಬಾರ್ದು ಅಂತ ಹೇಳುವಂತಹ ನಂಬಿಕೆ ನಮ್ಮಲ್ಲಿ ಇದೆ. ಓಕೆ, ಅದು ಅಲ್ಲದೆ ಈಗ ನೀವು ನಮ್ಗೆ ಹಾಗೂ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ರಂಗೋಲಿಯನ್ನು ಬಿಡಿಸಿ ತೋರಿಸ್ತೀರಾ? ನಾನು ಚುಕ್ಕಿ ರಂಗೋಲಿ ಬಿಡಿಸಿ ತೋರಿಸ್ತೇನೆ. ಚುಕ್ಕಿ ರಂಗೋಲಿ ಹಾಕ್ತೇನೆ, ಮತ್ತೆ ಬಾಗಿಲಿಗೆ ಸ್ವಲ್ಪ ಡಿಸೈನ್ ಮಾಡ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಮುಂಚೆ ಎಲ್ಲ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ರಂಗೋಲಿಯನ್ನ ಅಕ್ಕಿ ಹಿಟ್ಟಲ್ಲಿ ಮಾಡ್ತಿದ್ರು. ಅದಂದ್ರೆ ಏನು ವಿಶೇಷ ಅಂದ್ರೆ ಹಕ್ಕಿ ಪಕ್ಷಿ ಎಲ್ಲ ಬರ್ತಿದ್ರು, ಇರುವೆ ಅದೆಲ್ಲ ತಿನ್ಕೊಳ್ಳಿ ಹೇಳಿ ಅಕ್ಕಿ ಹಿಟ್ಟಲ್ಲಿ ಬಿಡ್ತಿದ್ರು. ಆದ್ರೆ ಹೀಗಾಗಲ್ಲ. ಹೌದು, ಈಗ ಕಲ್ಲಿನ ಪುಡಿಯಲ್ಲಿಂದ ಮಾಡ್ತಾರೆ. ಮುಂಚೆ ಎಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡಿ ಅದನ್ನೆಲ್ಲ ತಿಂತವೆ ಹಸು. ಬೇಗ ಪಕ್ಷಿಗಳಂದ್ರೆ ಬೇಗ ಹೇಳುದಲ್ಲ, ಎಲ್ರಕ್ಕಿಂತ ಮುಂಚೆ ಪಕ್ಷಿ ಬರ್ತದೆ ಹೇಳಿ ಬೇಗ ರಂಗೋಲಿ ಬಿಡಿಸ್ತಿದ್ರು. ಹೌದು. ಅದು ಅಲ್ಲದೆ ಇನ್ನೊಂದು, ಅಕ್ಕಿ ಹಿಟ್ಟು ಕಲಸಿ ಅದು ಬಾಗಿಲ ಒಂದು ಏನು ಇದಿರ್ತದಲ್ಲ ಅಲ್ಲಿ ಬಿಡಿಸ್ತಾ ಇದ್ರು. ಈ ಒಂದು
ತೆಳುವಾದ ಬಟ್ಟೆಯಲ್ಲಿ ಅದನ್ನು ಮುಳುಗಿಸಿ ಅದನ್ನು ಬಿಡಿಸುವಂತ ಸಂಪ್ರದಾಯವೂ ಇತ್ತು. ಅದು ಅಲ್ಲದೆ ಈ ಕೆಲವೊಂದು ಕಡೆಯಲ್ಲಿ ಏನು ಅಂತ ಹೇಳಿದ್ರೆ ಶೇಡಿಯಿಂದಲೂ ಬಿಡಿಸ್ತಾರೆ, ಅಥವಾ ಈ ಸಗಣಿ, ನೀವು ಹೇಳಿದಾಗೆ ಈಗ ಸಗಣಿಯನ್ನು ಸಾರಿಸಿ ಬಿಡಿಸ್ತಾರೆ. ಇಲ್ಲದೆ ಇದ್ರೆ ಇನ್ನೊಂದು ಕೆಂಪು ಒಂದು ಇದು ಬರುತ್ತೆ, ಮಣ್ಣು ತರ ಬರುತ್ತೆ. ಸೊ ಕೆಲವು ಕಡೆಗಳಲ್ಲಿ ಅದನ್ನ ಹಾಕಿ ಅದರ ಮೇಲೆ ಬಿಡಿಸುವಂತದ್ದು ಸಂಪ್ರದಾಯ. ನಮ್ಮದ್ರಲ್ಲಿ ಯಾವಾಗ್ಲೂ ಸಗಣಿ ಹಾಕಿ ಅದ್ರ ಮೇಲೆ ಬಿಡಿಸ್ತೇವೆ. ಮತ್ತೆ ಸಗಣಿ ಹಾಕೋದ್ರಿಂದ ಹಾವು ಬರುದಿಲ್ಲ ಮನೆ ಒಳಗಡೆ. ಈಗ ಮನೆಯಲ್ಲೆಲ್ಲ ಸಣ್ಣ ಮಕ್ಕಳು ಹಾಗೆಲ್ಲ ಇರ್ತಾರಲ್ಲ, ಅದು ಒಂದು ಅವರಿಗೆ ನಂಬಿಕೆ. ಸಗಣಿ ಹಾಕೋದ್ರಿಂದ ಯಾವುದೇ ತರಹದ ಹುಳು ಬರುದಿಲ್ಲ, ಮತ್ತೆ ಹಾವಂತರೂ ಅದಕ್ಕೆ ಬರುದಿಲ್ವಂತ ಆಗುದಿಲ್ಲ. ಮತ್ತೆ ಅದು ಗೋಮಾತೆದಲ್ಲ, ತುಂಬಾ ಶ್ರೇಷ್ಠವಾದದ್ದು. ಹಾಗಾಗಿ ನಾವು ಸಗಣಿ ಹಾಕ್ತೇವೆ, ಹಾಕಿಯೇ ಬಿಡಿಸ್ತೇವೆ. ಈಗ್ಲೂ ಸಹ ಹಳ್ಳಿಲಿ ಎಲ್ರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಬೆಳಗಿನ ಜಾವ ಬೇಗ ಎದ್ದು ಎಲ್ರು ಸಹ ರಂಗೋಲಿ ಹಾಕ್ತಾರೆ ನಮ್ಮೂರಲ್ಲಿ. ಇಲ್ಲಿ ಸಹ ಚುಕ್ಕಿಯಿಂದ ಬಿಡಿಸ್ತಾರೆ. ನಾನು ಈಸಿ ಆಗ್ತದೆ ಹೇಳಿ ಈ ತರ ಬಿಡಿಸ್ತೇನೆ. ಚುಕ್ಕಿಯಿಂದ ಸಹ ಬಿಡಿಸ್ಬೋದು ಬಾಗಿ. ಈ ರಂಗೋಲಿಗೆ ಏನಂತ ಹೇಳ್ತಾರೆ ಅಂದ್ರೆ ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಹೇಳಿ ಹೇಳ್ಬೋದು. ಹೌದು, ಫ್ರೀ ಹ್ಯಾಂಡ್ ರಂಗೋಲಿ. ಇದಕ್ಕೆ ಚುಕ್ಕಿ ಎಲ್ಲ ಹಾಕುದಿಲ್ಲ ಅಲ್ಲ. ಹೌದು. ಇದರಲ್ಲಿ ಇಂತಹ ರಂಗೋಲಿಗಳಿಗೆ ಬಣ್ಣಗಳನ್ನು ಸಹ ತುಂಬಿಸಬಹುದು. ಬಣ್ಣದಿಂದ ಸಹ ಹಾಕ್ತೇವೆ ನಾವು ರಂಗೋಲಿ. ಬಣ್ಣದ ಹಬ್ಬದಲ್ಲಿ ಜಾಸ್ತಿ ಬಣ್ಣದ ರಂಗೋಲಿ ಬಿಡಿಸ್ತೇವೆ. ಮತ್ತೆ ಡೈಲಿ ಇದೇ ತರ ವೈಟ್ ರಂಗೋಲಿ ಹಾಕ್ತೇವೆ. ಹೀಗೆ ಫ್ರೀ ಹ್ಯಾಂಡ್ ರಂಗೋಲಿ ಇದ್ದಾಗ ನೀವು ಎಷ್ಟು ಬೇಕಾದ್ರೂ ಅಷ್ಟು ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಮ್ಮ ಒಂದು ಏನು ಆಲೋಚನೆಗೆ ಸರಿಯಾಗಿ ಬಿಡಿಸ್ತಾ ಹೋಗ್ಬೋದು. ಹೌದು ಹೌದು. ಚುಕ್ಕಿ ರಂಗೋಲಿ ಹಾಕಿದ್ರೆ ಒಂದು ಎಷ್ಟು ಒಂದು ಇದಿರ್ತದೆ, ಅಷ್ಟರ ಒಳಗೆ ಒಂದು ಚೌಕಟ್ಟಿನಲ್ಲಿ ನಾವೆಷ್ಟು ಚುಕ್ಕಿ ಇಡ್ತೇವೆ ಅಷ್ಟು ಮಾತ್ರ ಹಾಕ್ಲಿಕ್ಕಾಗ್ತದೆ. ಇದು ಫ್ರೀ ರಂಗೋಲಿ ಆದ್ರೆ ಎಷ್ಟು ದೊಡ್ಡದ್ ಬೇಕು ಅಷ್ಟು ದೊಡ್ಡ ರಂಗೋಲಿ ಬಿಡಿಸಬಹುದು ನಾವು, ನಮ್ಮ ಒಂದು ಆಲೋಚನೆಗೆ ಬಿಟ್ಟಂತದ್ದು. ಹೌದು. ಯಾವ ಯಾವ ಹಬ್ಬಕ್ಕೆ ಯಾವ ಯಾವ ರಂಗೋಲಿಗಳನ್ನು ಹಾಕ್ಬೋದು ಅಂತೇಳಿ ಏನಾದರೂ ನಿಮಗೆ ನಿಮ್ಮ ಊರಲ್ಲಿ ಏನಾದರೂ ಹಾಗೇನಾದ್ರೂ ಇದೆಯಾ? ಅದೇ ನಾನು ಹೇಳಿದ್ನಲ್ಲ, ದೀಪಾವಳಿಯಲ್ಲಿ ಒಳ್ಳೆ ಚಂದ ಮಾಡಿ ದೀಪದ್ದು ಬಿಡಿಸ್ತೇವೆ. ಮತ್ತೆ ನಾಗರ ಪಂಚಮಿಗೊಂದು ಬಿಡಿಸ್ತೇವೆ. ಮಿಕ್ಕಿದ್ದೆಲ್ಲ ನಮ್ಗೆ ಯಾವ ಯಾವ ತರ ಡಿಸೈನ್ ಬೇಕೋ ಅದೇ ಡಿಸೈನ್ ನಾವು ಕಂಟಿನ್ಯೂ. ನಿಮ್ಮ ಇಷ್ಟವಾದ ರಂಗೋಲಿಗಳು ಯಾವುದೆಲ್ಲ? ನಂಗೆ ಜಾಸ್ತಿ ಚುಕ್ಕಿ ರಂಗೋಲಿ ಇಷ್ಟ. ನಾನು ಜಾಸ್ತಿ ಬಿಡಿಸೋದು ಸಾಧನೆ ಸಿಗ್ತದೆ ಅಂದ್ರೆ ಅದೊಂಥರ ಇಷ್ಟ ನಂಗೆ. ಚುಕ್ಕಿ ರಂಗೋಲಿ ಅಂದ್ರೆ ಅದು ಕರೆಕ್ಟ್ ಸಿಗ್ತದೆ ಅಂದ್ರೆ ನೀಟಾಗಿ ಕಾಣ್ತದೆ. ನಾನು ಹಾಗೆ ಬಿಡಿಸುವಾಗ ಕೆಲವೊಂದ್ಸಲ ಕೈಯೆಲ್ಲ ತಪ್ತದಲ್ಲ. ರಂಗೋಲಿ ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹೌದು. ಮನೆ ಮುಂದೆ ರಂಗೋಲಿಗಳನ್ನು ಹಾಕಬೇಕಾದ್ರೆ ಯಾವ ರೀತಿಯಾದ ಒಂದು ನೆಲ ಅಥವಾ ಒಂದು ಇದು ಇರಬೇಕು ಅಂತ ನೀವು ಹೇಳ್ತೀರಾ? ಇದೇ ತರ ಒಂದು ಸಮತಟ್ಟಾಗಿ ಇರ್ಬೇಕು. ಮತ್ತೆ ಸಗಣಿಯಿಂದವೇ ಹಾಕಿದ್ರೆ ಅದ್ರಲ್ಲಿ ಚಂದ ಕಾಣ್ತದೆ ರಂಗೋಲಿ. ನೀವು ಹೇಳಿದ ಹಾಗೆ ಕ್ರಿಮಿಕೀಟಗಳಾಗಿರ್ಬೋದು, ಹೌದು, ಹಾವಾಗಿರ್ಬೋದು ಯಾವುದು ಬರುವುದಿಲ್ಲ ಅಂತ ಹೇಳಿದ್ರಿ. ಹಿಂದಿನ ಕಾಲದಲ್ಲಿ ಸಗಣಿ ಹಾಕಿದಾಗ ಬೇರೆಲ್ಲ ಒಂದು ಕ್ರಿಮಿಕೀಟಗಳು ಬರ್ತಿರ್ಲಿಲ್ಲ, ಆದ್ರೆ ಹಕ್ಕಿಗಳು ಬಂದು ಅದನ್ನು ತಿನ್ಕೊಂಡು ಹೋಗ್ತಿದ್ವು. ಹೌದು. ಅವುಗಳ ಒಂದು ಡಿಸೈನ್ಗಳು ಗೊತ್ತಿದ್ದಾವೆ. ಅಂದ್ರೆ ಬಾಗಿಲಿಗೆ ಹಾಕುವಂಥದ್ದಾಗಿರ್ಬೋದು ಅಥವಾ ಒಂದು ದೇವರ ಮನೆಯಲ್ಲಿ ಹಾಕುವಂತಹ ರಂಗೋಲಿಗಳಾಗಿರ್ಬೋದು. ಎಷ್ಟು ತರನಾದ ರಂಗೋಲಿಗಳು ನಿಮ್ಮ ಒಂದು ಮನಸ್ಸಿನಲ್ಲಿ ಉಳ್ಕೊಂಡಿದೆ? ನಂಗೆ ಅಂದ್ರೆ ಒಂದು 20-30 ಆದ್ರೆ ಬರ್ತದೆ, ಹಾಗೆ ಹಾಕ್ತೇವೆ. ನನಗೆ ಹೆಚ್ಚಾಗಿ ನೀವು ರಂಗೋಲಿಗಳಲ್ಲಿ ಬಳಸುವಂತಹ
ಬಣ್ಣಗಳು. ನಂಗೆ ಜಾಸ್ತಿಯಾಗಿ ಹೂ ರೋಸ್ ಇಷ್ಟ ಅಲ್ಲ, ಹಾಗಾಗಿ ನಾನು ಪಿಂಕ್ ಮತ್ತೆ ಗ್ರೀನ್ ಅಲ್ಲಿ ತಕೊಳ್ತೇನೆ ಜಾಸ್ತಿ. ನಾವು ಇದ್ರಲ್ಲಿ ಒಂದ್ ಎಳೆಯಲ್ಲಿ ಸಹ ಹಾಕ್ಬೋದು, ಎರಡು ಎಳೆಯಲ್ಲಿ ಸಹ ಹಾಕ್ಬೋದು. ಎಳೆ ರಂಗೋಲಿಗಳು ಅಂತ ಹೇಳಿದ್ರೆ ಒಂದೆಳೆ, ಎರಡೆಲೆ, 3 ಎಳೆಗಳು, ಅದು ನಮ್ಮ ಬೆರಳುಗಳ ಮಧ್ಯದಿಂದ ನಮ್ಮ ಒಂದು ಕಲೆ ಇರುತ್ತೆ ಹಾಕುವಂಥದ್ದು. ಹೌದು, ನಾನು ಟ್ರೈ ಮಾಡಿದ್ದೀನಿ. ಆ ಎಳೆಗಳು 3-4 ಎಳೆಗಳು ಬರಲ್ಲ, ಅದು ಕಷ್ಟ, ಬೇಗ ಬರುದು. ಬೇರೆಯವರು ಹಾಕುವಾಗ ನಮಗೆ ಸುಲಭ ಅಂತೇಳಿ ಕಾಣಿಸಬಹುದು, ಆ ಕಲೆಯಲ್ಲಿ ನಾವು ಪಳಗಿದ್ರೆ ಮಾತ್ರ ನಮ್ಗೆ ಅದು ಸಾಧ್ಯ ಅಂತೇಳಿ ನಾನು ಹೇಳ್ತೇನೆ. ಕಲ್ತ್ರೆ ಯಾವ್ದು ಕಷ್ಟ ಅಲ್ಲ, ಈಸಿ. ಕಲಿಯೋ ತನಕ ಕಷ್ಟ ಆಗ್ತದೆ.
ಈಗ 2 ಎಳೆ ಈ ತರ ಬೆಳೆದು 2. ನಮಗೆ ಯಾವ ಥರ ಬೇಕೋ ಆ ಥರ ನಾವು ಒಳಗಡೆ ಡಿಸೈನ್ ಮಾಡ್ಕೊಳ್ಬೋದು ಅಂದ್ರೆ ಮಾಡ್ಬೋದು. ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಚುಕ್ಕಿ ರಂಗೋಲಿ ಅಂದ್ರೆ ನಾವೆಷ್ಟು ಚುಕ್ಕಿ ಹಾಕಿರ್ತೇವೆ ಅಷ್ಟರಲ್ಲೇ ಬಿಡ್ತದೆ. ಫ್ರೀ ರಂಗೋಲಿ ಆದ್ರೆ ನಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ನಾವು ಹಾಕ್ಬೋದು. ಆದ್ರೆ ನಾವು ಇಷ್ಟೇ ಚುಕ್ಕಿ ಅಂತ ಇಟ್ಟಿರ್ತೀವಿ ಅಷ್ಟೇ ರಂಗೋಲಿ ಹಾಕೋದು. ನಾವು ಇದು ಸೈಡ್ ಅಲ್ಲಿ ಹೀಗೆ ಬಾರ್ಡರ್ ಆಗಿ ಯೂಸ್ ಮಾಡ್ಬೋದು. ಆ ಸೈಡ್ ಯಾವ ತರ ಹಾಕಿರ್ತೇವೆ ಈ ಸೈಡ್ ಕೂಡ ಸೇಮ್ ಅದೇ ತರ ಹಾಕ್ತೇವೆ. ನಿವೇದಿತಾ ಅವರೇ, ನಿಮ್ಮ ಒಂದು ಎಳೆ ರಂಗೋಲಿ ಆಗಿರ್ಬೋದು, ಚುಕ್ಕಿ ರಂಗೋಲಿ ಆಗಿರ್ಬೋದು, ತುಂಬಾ ಸುಂದರವಾಗಿ ಮೂಡಿ ಬಂತು. ಹಾಗೆ
ಇವತ್ತು ನಿಮ್ಮ ಹವ್ಯಾಸವನ್ನು ರಂಗೋಲಿ ಮುಖಾಂತರ ನಮಗೆ ತೋರಿಸಿಕೊಟ್ಟದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಿಮ್ಗೂ ಸಹ ಧನ್ಯವಾದಗಳು. ಹಾಗೂ ನಿಮ್ಮ ಹವ್ಯಾಸವನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹೇಳಿ. ನಂಗೆ ಸಹ ನೀವು ಈ ತರ ನಾನು ಎಲ್ಲೂ ಹಾಕಿ ತೋರಿಸ್ತಿಲ್ಲ, ಮನೆ ಮುಂದೆ ಮಾತ್ರ ಹಾಕ್ತಿದ್ದೆ. ಈ ತರ ಹಾಕಿ ಬಿಡಿಸಿ ಎಲ್ಲ ನೀವು ನಂಗೆ ಹೇಳಿಕೊಟ್ಟದ್ದು ನಂಗೆ ಸಹ ಖುಷಿ ಆಯ್ತು. ನಂಗೆ ಈ ತರ ರಂಗೋಲಿ ಬಿಡಿಸೋ ಆಪರ್ಚುನಿಟಿ ನೀವು ಕೊಟ್ಟಿದ್ದೀರಿ, ಅದಕ್ಕೆ ನಿಮ್ಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಿವೇದಿತಾ ಅವರು ತಮ್ಮ ಹವ್ಯಾಸವನ್ನು ಯಾವ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಅಂತೇಳಿ ಅಲ್ವಾ. ಇವತ್ತಿನ ಈ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಧನ್ಯವಾದಗಳು.